ಹಾಯ್ ಹಲೋ ಫ್ರೆಂಡ್ಸ್, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ಇವತ್ತಿನ ವೀಡಿಯೋದ್ರಲ್ಲಿ ನಾವು ಏನ್ಷಿಯಂಟ್ ಹಿಸ್ಟ್ರಿ MCQಸ್ನ ನಾವು ಸಾಲ್ವ್ ಮಾಡೋಣ. ಆಲ್ರೆಡಿ ವಿಡಿಯೋ 1 ಮತ್ತು ವಿಡಿಯೋ 2 ನೀವು ನೋಡಿ ಅದರಲ್ಲಿ ನಾವು ಬಹಳಷ್ಟು MCQಸ್ನ ಸಾಲ್ವ್ ಮಾಡಿದ್ದೀವಿ. ಇವತ್ತಿನ ವೀಡಿಯೋದ್ರಲ್ಲಿ ನಾವು 250 ಫಸ್ಟ್ MCQಸಿಂದ ಸಾಲ್ವ್ ಮಾಡಬೇಕು. ಹಾಗಾಗಿ ಯಾರ್ಯಾರು ವೀಡಿಯೋ ನೋಡಿರ್ಬೋದು ದಯವಿಟ್ಟು ನೋಡಿ, ಆಮೇಲೆ ಈ ವಿಡಿಯೋ ನೋಡಿದ್ರೆ ನಿಮ್ಗೊಂಚೂರು ಕಂಟಿನ್ಯೂಟಿ ಅಂತ ಸಿಗುತ್ತೆ. ಓಕೆನಾ? ಸೊ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಏನ್ಷಿಯಂಟ್ ಹಿಸ್ಟ್ರಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ಎಕ್ಸಾಮ್ಸಲ್ಲಿ ಅಲ್ವಾ. KPSC ಆಮೇಲೆ KE ಎಕ್ಸಾಮ್ಸಲ್ಲಿ ಭಾಳಷ್ಟು ಹಿಸ್ಟ್ರಿ ಕ್ವೆಶನ್ಸ್ ಇತ್ತು. ಇನ್ನು GPSTR ಎಕ್ಸಾಮ್ಸಲ್ಲಿ ಆಮೇಲೆ ಲ್ಯಾಂಡ್ ಸರ್ವರ್ ಎಕ್ಸಾಮ್ ಪೇಪರ್ 1 ಅದರಲ್ಲೂ ಸಹ ಇದೆ. ಸೊ ಎಲ್ಲ ಎಕ್ಸಾಮ್ಸ್ಗಲ್ಲೂ ಹಿಸ್ಟ್ರಿ ಭಾಳ ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಗುತ್ತೆ. MCQಸ್ನ ನೀವು ಹೆಚ್ಚೆಷ್ಟು ಸಾಲ್ವ್ ಮಾಡಿದಷ್ಟು ನಿಮಗೆ ಉಪಯೋಗ. ಹಾಗಾಗಿ ನಾವು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕೆ ಇನ್ನೂ ನನ್ನ ಚಾನಲ್ಗೆ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಆಗಲು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಇನ್ನಷ್ಟು ನಂದು ಸ್ಟ್ಯಾಟಿಕ್ ಪೋರ್ಷನ್ ರಿಲೇಟೆಡ್ ನಾನು ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ನೀವು ತಪ್ಪದೇ ಮಿಸ್ ಮಾಡ್ದಿರಾ ನೋಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಹೆಚ್ಚೆಚ್ಚು ನನ್ನ ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ತಡ ಮಾಡಿದಿರೋ ನಾವು ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಕ್ವೆಶನ್ 250 ಫಸ್ಟ್ ಕ್ವೆಶನ್ ಏನು ಅಂದರೆ, ದಿ ಗಾಂಧಾರ ಮಥುರಾ ಸ್ಕೂಲ್ ಆಫ್ ಆರ್ಟ್ ವಿಚ್ ಫ್ಲರಿಶ್ ಡ್ಯೂರಿಂಗ್ ದಿ ಕುಶಾನ ಪೀರಿಯಡ್ ಆ್ಯಂಡ್ ಫಾರಿನ್ ಇನ್ಫ್ಲುಯೆನ್ಸ್ ಆಫ್ ಯಾರು? ಗ್ರೀಕ್ ಆ್ಯಂಡ್ Rome. During the reign of Kanishka, Buddhism for the first time went to China, and from China it went to Korea and Japan. After the death of Harsha, a tripartite struggle ensured between the three contemporary powers of supremacy for Kanauj. ಯಾರ್ಯಾರ ಮಧ್ಯ? ಗುರ್ಜರ ಮತ್ತು ರಾಷ್ಟ್ರಕೂಟ ಮತ್ತು ಪಾಲಾಸ್ ಮಧ್ಯ. ಪರಮರಾಜ್ನು ಜಾಯ್ನ್ ಆಗಲಿಲ್ಲ. ವಾಟ್ ವಾಸ್ ಚಂದ್ರಗುಪ್ತ ಟು ಆಲ್ಸೋ ನೋನ್ ಆಸ್ ವಿಕ್ರಮಾದಿತ್ಯ? That the Rigvedic Aryana were a pastoral people is borne out by the fact that ಅಲ್ಲಿ ಕೌಸ್ ಇತ್ತು, ಆಮೇಲೆ ಕೌಸ್ಗೋಸ್ಕರ ವಾರ್ಸ್ ಫಾಟ್ ಮಾಡಿದ್ರು, ಆಮೇಲೆ ಪ್ರೀಸ್ಟ್ಗೆಲ್ಲ ಕೌನ ಗಿಫ್ಟ್ ಕೊಡ್ತಾಯಿದ್ರು. ಹಾಗಾಗಿ ರಿಗ್ವೇದಿಕ್ ಪೀರಿಯಡಲ್ಲಿ ಪ್ಯಾಸ್ಟೋರಲ್ ಪೀಪಲ್ ಆಗಿದ್ದರು, ಕೌಸ್ನ ಸಾಕ್ತಾಯಿದ್ರು ಅಂತ ಹೇಳ್ಬೋದು, ಹಸುಗಳನ್ನ ಸಾಕ್ತಾಯಿದ್ರು ಅಂತ ಹೇಳ್ಬೋದು. ಆಮೇಲೆ ದಿ ಕಾನ್ಸೆಪ್ಟ್ ಆಫ್ ಅನುವ್ರತ ವಾಸ್ ಅಡ್ವೊಕೇಟೆಡ್ ಬೈ ಜೈನಿಸಮ್. ಆಮೇಲೆ ಲಾರ್ಜೆಸ್ಟ್ ಪಾರ್ಟ್ ಆಫ್ ಇಂಡಿಯಾ ರೂಲ್ ಮಾಡಿದ್ದು ಯಾರು ಅಂದರೆ ಚಂದ್ರಗುಪ್ತ ಮೌರ್ಯ. ಆಮೇಲೆ ಉಪನಿಷದ್ ಅಂದರೆ ಏನು? ಫಿಲಾಸಫಿ ಆಗುತ್ತೆ. ಆಮೇಲೆ ಬ್ಲ್ಯಾಕ್ ಪಕೋಡ ಎಲ್ಲಿ ಬರೋದು ಅಂದರೆ ಸನ್ ಟೆಂಪಲ್ನ ಬ್ಲ್ಯಾಕ್ ಪಗೋಡ ಅಂತ ಹೇಳೋದು. ಆಮೇಲೆ ಆರ್ಯನ್ಸ್ನು ಯಾರನ್ನ ಸಕ್ಸೀಡ್ ಮಾಡಿದ್ರು ಕಾನ್ಫ್ಲಿಕ್ಟಲ್ಲಿ ಹೇಗೆ ಸಕ್ಸಸ್ನ ತೊಗೊಂಡ್ರು ಅಂದರೆ ಬಿಕಾಸ್ ಚಾರಿಯಟ್ಸ್ಗಳ ಬಗ್ಗೆ ಗೊತ್ತಿತ್ತು, ಹಾಗೆ ಹಾರ್ಸಸ್ ಬಗ್ಗೆ ಆರ್ಯನ್ಸ್ ಅವ್ರಿಗೆ ಗೊತ್ತಿತ್ತು. ಆಮೇಲೆ ಕಾಯಿನ್ಸ್ ಮೇಡ್ ಆಫ್ ಫಸ್ಟ್ ಮೆಟಲ್ ಎಲ್ಲಿ ಅಪಿಯರ್ ಆಗಿದ್ದು? ಏಜ್ ಆಫ್ ಬುದ್ಧ ಟೈಮಲ್ಲಿ. ಅರ್ಲಿ ವೆದಿಕ್ ಪೀರಿಯಡಲ್ಲಿ ವರ್ಣ ಸಿಸ್ಟಮ್ ಆಕ್ಯುಪೇಷನ್ ಮೇಲೆ ಬೇಸ್ಡ್ ಆಗಿತ್ತು. ಆಮೇಲೆ ದ ಗ್ರೀಕ್ಸ್ ವೈ ಡ್ರಿವನ್ ಔಟ್ ಆಫ್ ಇಂಡಿಯಾ ಬೈ ಯಾರು? ಚಂದ್ರಗುಪ್ತ ಮೌರ್ಯ. ದ ಗ್ರೇಟ್ ಬಾತ್ ಆಫ್ ಇಂಡಸ್ ವ್ಯಾಲಿ ಎಲ್ಲಿರೋದು? ಮೊಹಂಜದಾರೋ ಅಲ್ಲಿ. ಫಸ್ಟ್ ಗ್ರಾಮರಿಯನ್ ಟೆಕ್ಸ್ಟ್ ಯಾವುದರಲ್ಲಿ? ಪನಿನಿ ಲ್ಯಾಂಗ್ವೇಜಲ್ಲಿ ಬಂದಿರೋದು, ಸಾಂಸ್ಕ್ರಿಟಲ್ಲಿ ಪನಿನಿ ಟೆಕ್ಸ್ಟ್ ಬಂದಿರೋದು. ದ ಫೇಮಸ್ ಪೊಯಿಟ್ ಕಾಳಿದಾಸ ಏನು ಚಂದ್ರಗುಪ್ತ 2 ಟೈಮಲ್ಲಿ ಇದ್ದಿದ್ದು. ಆಮೇಲೆ ಸ್ಯಾಕ್ರಿಫೈಸಲ್ ಫಾರ್ಮುಲಾ ಎಲ್ಲ ಯಾವ ವೇದಾಲಿದೆ? ಯಜುರ್ವೇದಾಲಿ ಇದೆ. ಆಮೇಲೆ ಗಾಂಧಾರ ಆರ್ಟ್ ಯಾವ ಟೈಮಲ್ಲಿ ಜಾಸ್ತಿ ಅಪ್ಯೂರ್ ಆಗಿದ್ದು ಅಂದರೆ ಕುಶಾನ ಟೈಮಲ್ಲಿ. ಆಮೇಲೆ ಅಜಂತ ಮತ್ತು ಎಲೋರಾ ಕೇವ್ಸು ಬುದ್ಧಿಸ್ಟ್ಗಳ ಬಗ್ಗೆ ಹೇಳುತ್ತೆ. ಆಮೇಲೆ ಇಂಡೋನೇಷ್ಯಾಲಿ ಇರುವಂಥ ಟೆಂಪಲ್ ಒಂದು ರಾಮಾಯಣ ಮಹಾಭಾರತ ಬಗ್ಗೆ ಹೇಳುತ್ತೆ. ಯಾವುದು ಅಂದರೆ ಅದು ಬೋರೋ ಬುದುರ್ ಅಂತ. ಆಮೇಲೆ ಗ್ರೇಟೆಸ್ಟ್ ಕುಶಾನ ರೂಲರ್ ಬುದ್ಧಿಸಮ್ಗೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದು ಯಾರು? ಅಶೋಕ ಆದಮೇಲೆ ಅಂದರೆ ಅದು ಕನಿಷ್ಕ 1. ಆಮೇಲೆ ವರ್ಷಿಪ್ ಆಫ್ ಇಮೇಜ್ ಯಾವ ಟೈಮಲ್ಲಿ ಶುರು ಆಗಿದ್ದು? ಕುಶಾನ ಪೀರಿಯಡಲ್ಲೇ. 8 ಫೋಲ್ಡ್ ಪಾತ್ ಏನು? ಧರ್ಮಚಕ್ರ ಪ್ರವರ್ತನ ಪೀರಿಯಡಲ್ಲಿ 8 ಫೋಲ್ಡ್ ಪಾತ್ ಬಂದಿದ್ದು. ಆಮೇಲೆ ದ ಕಮೋರೋ ರೂಲರ್ ಆಫ್ ಏನ್ಷಿಯಂಟ್ ಇಂಡಿಯಾ ಹೂ ಸೆಡ್ ಟು ಹ್ಯಾವ್ ಬೀನ್ ಕನ್ವರ್ಟೆಡ್ ಟು ಜೈನಿಸಮ್ ಯಾರು? ಚಂದ್ರಗುಪ್ತ. ಹರಪ್ಪನ್ ಎಕಾನಮಿ ಏನು? ಅರ್ಬನ್ ಎಕಾನಮಿ ಆಗಿತ್ತು. ಅಶ್ವಘೋಷ ಕಾಂಟೆಂಪರರಿ ಯಾರು? ಕನಿಷ್ಕ. ಆಮೇಲೆ ಲೇಟರ್ ಗುಪ್ತ ರೂಲರು ಏನು? ಅಶ್ವಘೋಷ ಯಜ್ಞ ಅಥವಾ ಹಾರ್ಸಸ್ ಅಶ್ವಮೇಧ ಆಗಬೇಕಿತ್ತು, ಅಶ್ವಮೇಧ ಯಜ್ಞ ಆರ್ ಸ್ಯಾಕ್ರಿಫೈಸ್. ಹಾಗೆ ಅವ್ರಿಗೊಂದು ಟೈಟಲ್ ಇತ್ತು ಏನು? ಮಹಾರಾಜಾದಿ ರಾಜ್ ಅಂತ, ಏನು? ಆದಿತ್ಯ ಸೇನ್ ಅವ್ರಿಗೆ. ವಿತ್ ವಾಟ್ ಸಬ್ಜೆಕ್ಟ್ ಡಸ್ ದಿ ಮತಿಕ್ಷರ ಡೀಲ್? ಏನು? ಮತಿಕ್ಷರ ಅನ್ನೋದು ಲಾ ಬಗ್ಗೆ ಹೇಳುತ್ತೆ. ಮೌರ್ಯನ್ ಅಡ್ಮಿನಿಸ್ಟ್ರೇಷನ್ ಏನಾಗಿತ್ತು? ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ಆಗಿತ್ತು. ಆಮೇಲೆ ಹರ್ಷ ಸೌತ್ವರ್ಡ್ ಮಾರ್ಚ್ ತೊಗೊಂಡಾಗ ನರ್ಮದಾ ರಿವರಲ್ಲಿ ಸ್ಟಾಪ್ ಮಾಡಿದ ರೂಲರ್ ಯಾರು ಅಂದರೆ ಅದು ಪುಲಕೇಶಿ 2. ಆಮೇಲೆ ಬುದ್ಧಾಸ್ 8 ಫೋಲ್ಡ್ ಪಾತ್ ಏನನ್ನ ಇನ್ಕ್ಲೂಡ್ ಮಾಡಲಿಲ್ಲ ಅಂದರೆ ಟೇಬಲ್ ಮ್ಯಾನರ್ಸ್ ಬಗ್ಗೆ ಏನೂ ಹೇಳಿಲ್ಲ.
ದ ಏಮ್ ಆಫ್ ಅಶೋಕಧಾಮ ಏನು? ನಾನ್ ವೈಲೆನ್ಸ್ ಆ್ಯಂಡ್ ಪೀಸ್. ಸ್ತೂಪ ಅಟ್ ಸಂಚಿ ಯಾರನ್ನ ಬಿಲ್ಡ್ ಮಾಡಿದ್ದು? ಅಶೋಕ ಬಿಲ್ಡ್ ಮಾಡಿದ್ದು. ಅಷ್ಟಧ್ಯಾಯಿನಿ ಆಥರ್ ಯಾರು? ಪನಿನಿ. ಇದೊಂದು ಗ್ರಾಮರ್ ಬುಕ್ಕು. ಓಕೆ. ಆಮೇಲೆ ಋಗ್ವೇದಿಕ್ ಪೀರಿಯಡಲ್ಲಿ ಕಿಂಗ್ ಆದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೇಟಸ್ ಯಾರಿಗಿದ್ದಿದ್ದು? ಪುರೋಹಿತಾಗೆ. ಆಮೇಲೆ ಹರ್ಷವರ್ಧನ ಕೋರ್ಟ್ ಬೈಟ್ ಯಾರು? ಬಾನ. ಪ್ರಿನ್ಸ್ ಆಫ್ ಪಿಲ್ಗ್ರಿಮ್ಸ್ ಅಂತ ನೇಮ್ ಕೊಟ್ಟಿದ್ದು ಯಾರು? ಹುಯೆನ್ ಸ್ಯಾಂಗ್. ಓಕೆನಾ. ಆಮೇಲೆ ಕಾಯಿನ್ಸ್ ಮೇಲೆ ಲವ್ ಫಾರ್ ಮ್ಯೂಸಿಕ್ನ ಯಾರು ಡಿಪಿಕ್ಟ್ ಮಾಡಿದ್ದು? ಗುಪ್ತಾಸ್ ಅವರು. ಆಮೇಲೆ ಕನಿಷ್ಕ ಅವರು ಥ್ರೋನ್ಗೆ ಅಸೆಂಟ್ ಆಗಿದ್ದು ಯಾವಾಗ? 78 ADಯಲ್ಲಿ. ಕಳಿಂಗ ವಾರ್ ಯಾವಾಗ ತೊಗೊಂಡಿದ್ದು? ಯಾವಾಗ ಆಗಿದ್ದು ಅಂದರೆ 261 BCಯಲ್ಲಿ. ಆಮೇಲೆ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಹ್ಯಾಸ್ ಬೀನ್ ಅಸೈನ್ ದಿ ಪೀರಿಯಡ್ ಆನ್ ದಿ ಬೇಸಿಸ್ ಆಫ್ ಕಾರ್ಬನ್ ಡೇಟಿಂಗ್. ಈ ಕ್ವೆಶನ್ ನೋಡಿದ್ವಿ ಮೊದಲೇ. ಆಮೇಲೆ ರಿಚುವಲ್ಸ್ ಬಗ್ಗೆ ಯಾವ್ದು ಹೇಳೋದು? ಬ್ರಾಹ್ಮಣಾಸ್ ಬುಕ್ಕಲ್ಲಿ ಹೇಳೋದು. ಓಕೆನಾ. ಆಮೇಲೆ ಬ್ರಾಹ್ಮಣಾಸ್ ಬುಕ್ಕಲ್ಲಿ ಕಂಕ್ಲೂಡಿಂಗ್ ಪಾರ್ಟ್ ಯಾವುದು? ಸತ್ಪಥಾಸ್ ಕಂಕ್ಲೂಡಿಂಗ್ ಪಾರ್ಟ್ ಆಗುತ್ತೆ. ಯಜುರ್ವೇದಲ್ಲಿ ಹಿಮ್ಸ್ ಆ್ಯಂಡ್ ರಿಚುವಲ್ಸ್ ಬಗ್ಗೆ ಹೇಳುತ್ತೆ. ಆಮೇಲೆ ಮಹಾಜನಪದಾಸಲ್ಲಿ ತುಂಬ ಪ್ರಾಮಿನೆಂಟ್ ಆಗಿದ್ದು ಯಾರು ಅಂದರೆ ಮಗಧ ಅವರು. ಓಕೆನಾ. ಆಮೇಲೆ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ಕ್ಯಾಟಗರಿ ಆಫ್ ಅಶೋಕನ್ ಮಾನ್ಯುಮೆಂಟ್ಸ್. ಅಶೋಕ ಅವರು ವಿಹಾರಸ್ನ ಕಟ್ಟಿಸ್ಲಿಲ್ಲ ಅಂತ. ಇವೆಲ್ಲ ಕಟ್ಟಿಸಿದ್ರು, ಪಿಲ್ಲರ್ಸು, ಕೇವ್ಸು, ಸ್ತೂಪಾಸ್ ಎಲ್ಲ. ಓಕೆನಾ. ಆಮೇಲೆ ಲೋಥಲಲ್ಲಿ ಏನು ಜಾಸ್ತಿ ಇದ್ದಿದ್ದು ಅಂದರೆ ಶಿಪ್ ಬಿಲ್ಡಿಂಗ್ ಜಾಸ್ತಿ ಇದ್ದು. ಆಮೇಲೆ ಮೋಹನ್ಜೊದಾರೋ ಸೈಟ್ನ ಯಾರು ಆರ್ಕಿಯಾಲಜಿ ಅವ್ರು ಫೈಂಡ್ ಔಟ್ ಮಾಡಿದ್ರು? ರಕಲ್ ದಾಸ್ ಬ್ಯಾನರ್ಜಿ ಅವರು. ಓಕೆನಾ. ಪಾಕಿಸ್ತಾನದಲ್ಲಿ ಯಾವುದು ಇರೋದು ಸದ್ಯಕ್ಕೆ ಅಂದರೆ ಹರಪ್ಪ ಪಾಕಿಸ್ತಾನದಲ್ಲೇ ಇರೋದು. ಆಮೇಲೆ ಹರಪ್ಪ ಸೈಡ್ಗೆ ಡಾಕ್ ಯಾರ್ಡ್ ಯಾವುದಾಗಿತ್ತು? ಲೋಥಲ್ ಆಗಿತ್ತು. ಆಮೇಲೆ ಚೋಳ ಕಿಂಗ್ ಯಾರು ಸಿಯೋನ್ನ ಕಾನ್ಕೋರ್ ಮಾಡಿದ್ರೆ? ವಿಜಯಲಯ ಅವರು. ಓಕೆನಾ. ಆಮೇಲೆ ಲ್ಯಾಂಡ್ ಟೆನ್ಯೂರ್ನ ಎಂಟೈರ್ ವಿಲೇಜ್ಗೆ ಡೊನೇಟ್ ಮಾಡ್ತಿದ್ರಲ್ಲ, ಅದನ್ನು ಬ್ರಾಹ್ಮದೇಯ ಅಂತ ಕರೀತಾ ಇದ್ದರು. ಆಮೇಲೆ ದೇವದಾನ ಟೈಪ್ ಆಫ್ ಲ್ಯಾಂಡ್ ಟೆನ್ಯೂರ್ ಸಿಗ್ನಿಫೈನ್ಸ್ ಏನು? ವಿಲೇಜಸ್ ಡಿನೋಟೆಡ್ ಟು ದಿ ಗಾಡ್ಸ್ಗೆ ಡಿನೋಟ್ ಮಾಡಿದ್ರೆ ದೇವದಾನ ಅಂತ ಹೇಳ್ತಾರೆ. ಓಕೆ. ಆಮೇಲೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಫೇಮಸ್ ಯಾವುದು? ಫಾರ್ ಟೆಂಪಲ್ಸ್ ಮಾರ್ಕ್ ಬೈ ಎರೋಟಿಕ್ ಸ್ಕಲ್ಪ್ಚರ್ಸ್ ಯಾವುದು? ಹಳೇಬೀಡಲ್ಲಿ ಎರೋಟಿಕ್ ಸ್ಕಲ್ಪ್ಚರ್ಸ್ ಇಲ್ಲ. ಆಮೇಲೆ ವಾಟ್ ವಾಸ್ ದಿ ಎಕ್ಸ್ಟೆಂಟ್ ಆಫ್ ಹರ್ಷ ಎಂಪೈರ್? ಹರ್ಷ ಎಂಪೈರ್ನ ಎಕ್ಸ್ಟೆಂಡ್ ಏನಾಗಿತ್ತು ಅಂತ ಅಂದರೆ ನಾರ್ತ್ ಇಂಡಿಯಾ ಜಾಸ್ತಿ ಹರ್ಷ ಎಂಪೈರಲ್ಲಿ ಇದ್ದಿದ್ದು. ಋಗ್ವೇದ ಆರ್ಯನ್ಸ್ ಗೌರ್ನ ಮಾಡಿದ ರೀತಿ ಯಾವ ಥರ ಇತ್ತು ಅಂದರೆ ಮೊನಾರ್ಕಿಯಲ್ ಗೌರ್ಮೆಂಟ್. ಓಕೆನಾ. ಫೌಂಡರ್ ಆಫ್ ಸಂಖ್ಯಾ ಸ್ಕೂಲ್ ಆಫ್ ಫಿಲಾಸಫಿ ಯಾರು ಅಂದರೆ ಕಪಿಲ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ರಿಗಾರ್ಡೆಡ್ ಬೈ ಹಿಸ್ಟೋರಿಯನ್ಸ್ ಆಸ್ ಅ ಕ್ರೂಷಿಯಲ್ ಸ್ಟೇಜ್ ಇನ್ ಡಿಸ್ಕ್ರೈಬಿಂಗ್ process of civilization? Agriculture. ಓಕೆನಾ. ವೇರ್ ಇನ್ ಇಂಡಿಯಾ ಹ್ಯಾವ್ ಟ್ರೇಸಸ್ ಆಫ್ ಮೆಗಾಲಿಥಿಕ್ ಸ್ಕಲ್ಪ್ಚರ್ಸ್ ಎಲ್ಲಿ ಬರೋದು ಅಂದರೆ ಸೌತ್ ಇಂಡಿಯಾಲಿ ನಿಮಗೆ ತುಂಬ ಸಿಗುತ್ತೆ. ಆಮೇಲೆ ರಾಜಯೋಗ ಸೂತ್ರಾಸ್ ಇದು ಮೆಡಿಟೇಷನ್ ಬಗ್ಗೆ ಹೇಳುತ್ತೆ. ಯಾರು ಹೇಳಿದ್ದು? ಪತಂಜಲಿ ಅವರು ಕೊಟ್ಟಿದ್ದು. ಓಕೆನಾ. ಆಮೇಲೆ ದಿ ಅರ್ಲಿಯರ್ ಬುದ್ಧಿಸ್ಟ್ ಸ್ಕಲ್ಪ್ಚರ್ಸ್ ಹ್ಯಾಡ್ ಶೀಲ್ಡ್ ಅವೇ ಫ್ರಮ್ ಡಿಪಿಕ್ಟಿಂಗ್ ದಿ ಇಮೇಜ್ ಆಫ್ ಯಾವುದು? ಫುಟ್ ಪ್ರಿಂಟ್ಸು, ಬೋಧಿ ಟ್ರೀ ಸ್ಕಲ್ಪ್ಚರ್ಸ್ ಬಗ್ಗೆ ಎಲ್ಲ ತುಂಬ ಹೇಳುತ್ತೆ. ಓಕೆನಾ. ಆಮೇಲೆ ಆಫ್ ದ ಫಾಲೋಯಿಂಗ್ ಡೈನೆಸ್ಟಿ ಓನ್ಲಿ ದ ಡೈನೆಸ್ಟಿ ವಾಸ್ ನಾಟ್ ಪ್ಯಾಟ್ರನ್ ಆಫ್ ಟೆಂಪಲ್. ಯಾದವ್ ಅವರು ಟೆಂಪಲ್ ಬಗ್ಗೆ ಅಷ್ಟೊಂದು ಕಾಳಜಿ ಅಥವಾ ಪ್ರಾಮುಖ್ಯತೆ ಕೊಡಲಿಲ್ಲ. ಓಕೆನಾ. ಕಾಳಿದಾಸನ ಇಂಪಾರ್ಟೆಂಟ್ ವರ್ಕ್ ಯಾವುದಲ್ಲ? ಗೀತಾ ಗೋವಿಂದ ಅಲ್ಲ. ಓಕೆನಾ. ಇಲ್ಲಿ ನಾಟ್ ಇದೆ ನೋಡ್ಕೊಬೇಕು. ಓಕೆನಾ. ಆಮೇಲೆ ಬೀರ್ಬಲ್ ಕನಿಷ್ಕ ಟೈಮಲ್ಲಿ ಇರಲಿಲ್ಲ. ಓಕೆನಾ. ಇಂಡಸ್ ವ್ಯಾಲಿ ಪಾಟಲಿಪುತ್ರ ಸೈಟ್ ಅಲ್ಲ. ಓಕೆನಾ. ವೇದಿಕ್ ಡೈಟಿ ಇಂದ್ರ ಅಂದೇನು? ರೈನ್ ಆ್ಯಂಡ್ ಥಂಡರ್ ಅಂತ. ಅಥರ್ವ ವೇದ ಅಲ್ಲಿ ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡಲ್ಲ, ಮೋಕ್ಷ ಬಗ್ಗೆ ಹೇಳಲ್ಲ. ಆಮೇಲೆ ವರ್ಣ ಯಾವಾಗ ಬಂದಿದ್ದು? ಋಗ್ವೇದ ಟೈಮಲ್ಲಿ ಬಂದಿದ್ದು. ಆಮೇಲೆ ಆರ್ಯನ್ಸ್ ಡಿಡ್ ನಾಟ್ ಪ್ರಾಕ್ಟೀಸ್ ದಿ ಕ್ರಾಫ್ಟ್ಮನ್ಶಿಪ್ ಆಫ್ ಜ್ಯುವೆಲ್ರಿ ಬಗ್ಗೆ ಆರ್ಯನ್ಸ್ಗೆ ಗೊತ್ತಿರಲಿಲ್ಲ. ಆಮೇಲೆ ಮ್ಯೂಸಿಕ್ ಬಗ್ಗೆ ಹೇಳೋದು ಯಾವುದು? ಸಾಮವೇದ. ಆಮೇಲೆ ಏನು ಫಸ್ಟ್ ಡಿಸ್ಕೋರ್ಸ್ ದಟ್ ಬುದ್ಧ ಹ್ಯಾಡ್ ಡೆಲಿವರ್ಡ್ ದ ಡೀರ್ ಪಾರ್ಕ್ ಇನ್ ಸಾರನಾಥಲ್ಲಿ. ಫಸ್ಟು ಅವರು ಕೊಡ್ತಾರಲ್ಲ ಸರ್ಮನ್ನು, ಎಲ್ಲಿ ಕೊಡೋದು ಅಂದರೆ ಅದನ್ನು ಡೀರ್ ಪಾರ್ಕಲ್ಲಿ. ಅದನ್ನೇನು ಹೇಳ್ತಾರೆ ಅಂದರೆ ಧರ್ಮಚಕ್ರ ಪ್ರವರ್ತನ ಅಂತ ಹೇಳೋದು. ಓಕೆನಾ. ಆಮೇಲೆ ಜೈನಿಸಮ್ಗೆ ಯಾರು ಪ್ರಾಮುಖ್ಯತೆ ಕೊಟ್ಟಿದ್ದು? ಕರವಲ ಕಿಂಗ್ಸ್ ಅವರು. ಫೇಮಸ್ ಇಂಡೋ ಗ್ರೀಕ್ ಕಿಂಗ್ ಬುದ್ಧಿಸಮ್ನ ಎಕ್ಸೆಪ್ಟ್ ಮಾಡಿದ್ಯಾರು? ಮಿನಾಂದರ್. ಓಕೆನಾ. ಬುದ್ಧಿಸಮ್ನ ಚೈನಾಗೆ ತೊಗೊಂಡೋಗಿದ್ದು ಯಾರು ಅಂತ ಅಂದರೆ ಅದು ಕಶ್ಯಪ ಮಾತಾಂಗ. ಓಕೆನಾ. ಡೌನ್ಫಾಲ್ ಆಫ್ ಗುಪ್ತಾ ಎಂಪೈರ್ ಏನಕ್ಕಾಗಿದ್ದು? ರಿವಾಲ್ಟ್ ಆಯಿತು, ಇಂಡಿಪೆಂಡೆನ್ಸ್ ಆಫ್ ಪ್ರಿನ್ಸಿಪಲ್ ಚೀಫ್ಸ್ ಯಾರ್ಯಾರು ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಿದ್ರಲ್ಲ, ಇನ್ನು ನಾವು ಇಂಡಿಪೆಂಡೆಂಟ್ ಆಗ್ತೀವಿ ಅಂತ ಹೇಳಿದಕ್ಕೆ ಗುಪ್ತಾ ಎಂಪೈರ್ ಅವಂತಿಗೆ ಬಂತು ಅಂತ ಹೇಳೋದು. ಓಕೆನಾ. ಆಮೇಲೆ ವಾಟ್ ವಾಸ್ ದ ಪ್ರೆಸೆಂಟ್ ನೇಮ್ ಆಫ್ ದ್ವಾರ ಸಮುದ್ರ ಯಾವುದು? ಹಳೇಬೀಡು. ದ್ವಾರ ಸಮುದ್ರಗೆ ಹಳೇಬೀಡು ಅಂತ ಹೇಳೋದು. ಓಕೆನಾ. ಇನ್ ವಿಚ್ ಸೆಂಚುರಿ ಡಿಡ್ ದ ಫಸ್ಟ್ ಮೂವ್ಮೆಂಟ್ ಅಗೇನ್ಸ್ಟ್ ವೇದಿಕ್ ರಿಚುವಲ್ಸ್ ಪ್ರಾಕ್ಟೀಸಸ್ ಸ್ಟಾರ್ಟ್? 600 BCಯಲ್ಲಿ.
ದಿ ಅಜಂತಾ ಕೇವ್ ಪೇಂಟಿಂಗ್ಸ್ ಮೋಸ್ಟ್ಲಿ ಏನು ಗುಪ್ತಾ ಟೈಮಲ್ಲೇ ಕಾಣೋದು. ಓಕೆನಾ. 3rd ಸೆಂಚುರಿ BCಯಲ್ಲಿ ಯಾರಿದ್ದಿದ್ದು? ಅಶೋಕ ಇದ್ದಿದ್ದು. ಆಮೇಲೆ ವರ್ಧಮಾನ ಮಹಾವೀರ ಮತ್ತು ಬುದ್ಧ ಎರಡೂ ನೋಡಿರೋವಂಥ ರಾಜ ಯಾರು ಅಂದರೆ ಅದು ಬಿಂಬಿಸಾರ. ಓಕೆನಾ. ಮಹಾವೀರ ಅವ್ರು ಬಾರ್ನ್ ಆಗಿದ್ದಲ್ಲಿ ವೈಶಾಲಿಲಿ. ಆಮೇಲೆ ಓಲ್ಡೆಸ್ಟ್ ಜೈನ್ ಸ್ಕ್ರಿಪ್ಟ್ಸ್ ಯಾವುದ್ರ ಬಗ್ಗೆ ಹೇಳುತ್ತೆ? 12 ಅಂಗಾಸ್ ಬಗ್ಗೆ ಹೇಳುತ್ತೆ. ಚಂದ್ರಗುಪ್ತ ಮೌರ್ಯ ಜೈನಿಸಮ್ಗೆ ಅಡಾಪ್ಟ್ ಮಾಡ್ಕೋತಾರೆ. ಓಕೆನಾ. ಕ್ರಾನಾಲಜಿಕಲ್ ಆರ್ಡ್ರಿಗೆ ಬಂದರೆ ಮೊದಲು ರಾಜಗೃಹ, ವೈಶಾಲಿ, ಪಾಟಲಿಪುತ್ರ, ಕಾಶ್ಮೀರಲ್ಲಿ ಜುನಾಗಢಲ್ಲಿ ಬುದ್ಧಿಸ್ಟ್ ಕೌನ್ಸಿಲ್ ನಡೆದಿರೋದು. ಓಕೆನಾ. 4th ಬುದ್ಧಿಸ್ಟ್ ಕೌನ್ಸಿಲ್ ಏನು ಕಂಪೈಲ್ ಮಾಡ್ತು ಅಂದರೆ ಅದು ಮಹಾವಿಭಾಷ ಸ್ತೂತ್ರ. ಆಮೇಲೆ ಕನಿಷ್ಕನ ಬುದ್ಧಿಸಮ್ಗೆ ಕನ್ವರ್ಟ್ ಮಾಡಿದ್ದು ಯಾರು ಅಂದರೆ ಅಶ್ವಘೋಷ. ಬುದ್ಧಿಸಮ್ನ ಔಟ್ಸೈಡ್ ಇಂಡಿಯಾ ಫಸ್ಟ್ ತೊಗೊಂಡೋಗಿದ್ದು ಸಿಯೋಲನ್ಗೆ. ಓಕೆನಾ. ಮಹಾಯಾನ ಬುದ್ಧಿಸಮ್ ಅವರು ಸಂಸ್ಕೃತನ ಪ್ಯಾಟ್ರನೈಸ್ ಮಾಡ್ತಾರೆ. ಒರಿಜಿನಲ್ ಟೀಚಿಂಗ್ ಆಫ್ ಮಹಾವೀರ ಏನು ಪೂರ್ವಾಸ್ ಬಗ್ಗೆ ಹೇಳುತ್ತೆ. ಓಕೆನಾ. ಆಮೇಲೆ ಬುದ್ಧಿಸ್ಟ್ಗೆ ಯಾರು ಜಾಸ್ತಿ ಪ್ರಾಮುಖ್ಯತೆ ಕೊಡಲ್ಲ ಅಂದರೆ ಸಮುದ್ರಗುಪ್ತ ಪ್ರಾಮುಖ್ಯತೆ ಕೊಡಲ್ಲ. ಮಿಕ್ಕಿದ ಎಲ್ಲರೂ ಬುದ್ಧಿಸಮ್ ಬಗ್ಗೆ ಒಲವು ತೋರಿಸ್ತಾರೆ. ಓಕೆನಾ. ಸಂಸ್ಕೃತ್ ಪ್ಲೇ ರಿಟರ್ನ್ ಡ್ಯೂರಿಂಗ್ ಗುಪ್ತಾ ಪೀರಿಯಡ್, ವುಮೆನ್ ಆ್ಯಂಡ್ ಶೂದ್ರಾ ಸ್ಪೀಕ್ ಯಾವುದು ಪ್ರಾಕೃತ್ ಲ್ಯಾಂಗ್ವೇಜಲ್ಲಿ ಬರುತ್ತೆ. ಓಕೆನಾ. ಆಮೇಲೆ ಮೈಟಿ ಕಿಂಗ್ ಒಬ್ಬರು ಏನು ಮಾಡ್ತಾರೆ? ತಕ್ಸಿಲ ಬ್ರಾಹ್ಮಿನ್ ಆಗಿ ಅವರು ಅಧಿಕಾರ ಸ್ವೀಕರಿಸ್ತಾರೆ. ಯಾರು ಅಂದರೆ ಅದು ಚಾಣಕ್ಯ. ಓಕೆ. ಆಮೇಲೆ ಹೂ ಹ್ಯಾಡ್ ಎಸ್ಟಾಬ್ಲಿಷ್ ದ 4th ಮಾತಾಸ್ ಆರ್ ಮೊನಾಸ್ಟಿಕ್ ಸೀಟ್ಸ್ ದ 4 ಕಾರ್ನರ್ಸ್ ಆಫ್ ಇಂಡಿಯಾ? ಅದು ಶಂಕರಾಚಾರ್ಯ. 4 ಪೀಠಗಳನ್ನ ಸ್ಥಾಪಿಸ್ತಾರೆ ಅಲ್ವಾ, 4 ದಿಕ್ಕುಗಳಲ್ಲಿ. ಆಮೇಲೆ ಚರಕ ಸಂಹಿತ ಚರಕ ಟೈಮಲ್ಲಿ ಇದ್ದಿದ್ದು ಯಾರು? ಕನಿಷ್ಕ ಟೈಮಲ್ಲಿ. ಓಕೆ. ಆಮೇಲೆ ಫೇಮಸ್ ಎಲೋರಾ ಕೇವ್ಸ್ ಯಾರು ಬಿಲ್ಡ್ ಮಾಡಿದ್ದು? ರಾಷ್ಟ್ರಕೂಟಾಸ್. ರಾಕ್ ಕಟ್ ಕೇವ್ಸ್ ಮತ್ತು ರಾಕ್ ಕಟ್ ಎಲ್ಲ ಯಾವ ರಿಲಿಜನ್ಗೆ ತೋರಿಸುತ್ತೆ ಅಂದರೆ ಎಲೋರಾಲಿ ಜೈನಿಸಮು, ಬುದ್ಧಿಸಮ್ ಮತ್ತು ಹಿಂದೂಯಿಸಮ್ ಬಗ್ಗೆನೂ ಹೇಳುತ್ತೆ. ಆಮೇಲೆ ದ ಕಲ್ಟ್ ಆಫ್ ಕೃಷ್ಣ ಇಸ್ ಪ್ರೈಮರ್ಲಿ ಎಕ್ಸಿಬಿಟೆಡ್ ಥ್ರೂ ರಾಜಸ್ಥಾನಿ ಸ್ಕೂಲ್ ಆಫ್ ಆರ್ಟ್ಸ್. ದ ಟರ್ಮ್ ಯೂಸ್ ಟು ಡಿನೋಟ್ ಅ ಗ್ರೂಪ್ ಆಫ್ ಫ್ಯಾಮಿಲೀಸ್ ಇನ್ ದ ವೇದಿಕ್ society is important ಇದು ಜನ. ಶ್ವೇತಾಂಬರಾಸ್ and ದಿಗಂಬರಾಸ್ refer to sect of Jainism. According to the Mimamsa school of philosophy, liberation is possible through karma. ಓಕೆನಾ. ಇದು 250 to 350 ಕ್ವೆಶನ್ಸು. ಓಕೆ. ಈ ವಿಡಿಯೋದ್ರಲ್ಲಿ ನಾವು ಕಂಪ್ಲೀಟ್ ಮಾಡೋಣ. ಸಾಕು 100 MCQs ಒಂದು ವೀಡಿಯೋನಲ್ಲಿ. ಓಕೆ. ನಿಮಗೂ ರಿವಿಷನ್ ಮಾಡ್ಕೊಳೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋಸ್ನಲ್ಲಿ 350 to 450 ಅಥವಾ ಇನ್ನೆಷ್ಟು ಕಂಪ್ಲೀಟ್ ಮಾಡೋದಿದೆಯೋ ಅಷ್ಟು ನಾವು ಕಂಪ್ಲೀಟ್ ಮಾಡೋಣ. ಹಾಗಾಗಿ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತೇನೆ. ಸೊ ತಪ್ಪದೆ ನಾವು ಮುಂದಿನ ವೀಡಿಯೋನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.